ರೂಪಾ ಎಷ್ಟೊತ್ತಾಯ್ತಮ್ಮ ಕರ್ಕೊಂಬತ್ತೀನಿ ಅಂತ ಒಳಕೋಗಿ. ಅಯ್ಯೋ ಅವಳಕಿನ್ನ ಅಧ್ವಾನ ಬಿಡು ನೀನು. ಅತ್ತೆ ಬರ್ತಾವ್ರ ಸವಿತಕ್ಕ. ಮವ ಏನು ಕೂಗಿದ್ರಂತಲ್ಲ, ಕಾಫಿ ಏನೇನು ಬೇಕಾ, ಟೀ ಏನೇನು ಬೇಕಾ, ಊಟಕ್ಕೆ ಏನೇನು ಇಕ್ಕೊಂಬರ್ಬೇಕಮ್ಮವ, ಇಲ್ಲ ಬೋಂಡ ಬಜ್ಜಿ ಬೇಕಾ? ಯಾಕೆ ಮವ ಹಂಗೆ ಕೋಪ ಮಾಡ್ಕೊಂತ ಇದ್ದೀರಿ? ನಾನು ಏನು ತಪ್ಪು ಮಾಡಿದೆ? ಬೇಡ ಬಿಡ್ರಿ, ಏನು ಮಾಡ್ಕೊಡಲ್ಲ, ಕಾಫಿ ಮಾತ್ರ ಮಾಡ್ಕೊಡ್ತೀನಿ. ಏನು ಚಿಕ್ಕರನ್ನ ಮರ್ಯಾದಿಲ್ಲ ಮನಿಕ, ಮರ್ಯಾದಿಲ್ಲ. ಅಕ್ಕ ಮಾವನ್ ಏನೋ ಕೇಳ್ತಾವ್ರು ನೋಡು. ಅದೇ ನಾನೇ ಕೇಳಿದ್ನಲ್ಲ ರೂಪಾ, ಏನು ಕಾಫಿ ಬೇಕಾ ಏನು ಬೇಕಂತ. ಮಾವ್ ನೋಡು ಕೋಪ ಮಾಡ್ಕೊಂತವನೆ. ಅಕ್ಕ ಅದಕ್ಕೆಲ್ಲ ಕೋಪ ಮಾಡ್ಕೊಂತ ಇರೋದು. ನೀವು ದೊಡ್ಡತನ ಯಾಕೆ ಬೈದ್ರಿ ಅಂತ ಕೇಳ್ತಾವ್ರ ಮಾವನು. ಅವಾಗ ಇವಾಗ ಹೇಳ್ಬಿಟ್ಟ ಹೇಳು. ಮಾವ ನಾನೇನು ಬೈದಿಲ್ಲ ಮಾವ, ಏನು ಬೈದಿಲ್ಲ. ಮುಚ್ಚಮ್ಮ ಬಾಯ್ ಬಾಯ್ ಮುಚ್ಚು. ಏನು ಕೆಲಸ ಮಾಡ್ತಾ ಇರೋದು ನೀನು? ಮೊನ್ನೆ ಏನೋ ಎಳ್ನೀರು ಕಿತ್ತಾಗ ಏನೋ ಬಿಡೋ ಮಾತುಗಳು, ಇವಳು ಮಾತಾಡೋಳು ಅವರು ಮಾತಾಡೋರು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ನೆ. ಇವತ್ತೇನು ಕೆಲಸ ಮಾಡ್ತಾ ಇರೋದು? ಹಾಂ ಮಾವ ಬಾಯಕ್ ಮಾವ ಅಂತಿಸ್ತಾ ಇದ್ದೀರಿ, ಯಾಕೆ ಅಂತಿಸ್ಕೊಂತ ಇದ್ದೀರಿ? ಏ ರೂಪಾ ಹೇಳೇ, ಮಾವನ್ ಹೇಳ್ತಾವ್ರೆ ದೊಡ್ಡವರು ಚಿಕ್ಕವರನ್ನ ಮರ್ಯಾದೆ ಇಲ್ಲ ನಿಂಕ, ಏನು ಬುದ್ಧಿ ಕಲ್ತಿದ್ಯಾ ಅಂತ. ಮಾವ ತಪ್ಪಾಯ್ತು ಮಾವ, ಇನ್ನೊಂದ್ಸತಿ ಹಂಗೆಲ್ಲ ಮಾತಾಡಲ್ಲ. ಅತ್ತ ಎಲ್ಲ ಸಿಕ್ಕಿದ್ರೆ ಕಾಲಿಗೆ ಬಿದ್ದುಬಿಡ್ತೀನಿ, ಕಾಲಿಗೆ ಬಿದ್ದುಬಿಟ್ಟು ತಪ್ಪಾಯ್ತು ಅಂತ ಹೇಳ್ತೀನಿ ಮಾವ. ಇನ್ನು ಅದೊಂದು ಗಾಚಾರ ಮಾಡು, ಕಾಲಿಗೆ ಬಿಡು, ರಭಸ್ತಾ ಕಾಲಿಟ್ಕೊಂಡು ಎಲ್ಬಿಡು, ಹಿಂದಕ್ಕೆ ಬಿದ್ದೋಗ್ಬಿಡ್ಲಿ. ಅಯ್ಯೋ ಒಳ್ಳೆ ಹುಡುಗಿ ಇವಳು. ಏನು ಮಾಡ್ತಾ ಅವಾಗಿನ ಹೇಳಿದ್ನಲ್ಲ ಮಾವ ತಪ್ಪಾಯ್ತು ಅಂತ, ಕೋಪ ಮಾಡ್ಕೊಂಬಿಟ್ರಿ ಬಿಡ್ರಿ. ಮನೆ ಹತ್ರ ಗರ್ಬೇವಿನ ಸೊಪ್ಪು ಹೂಗ್ಲು ಎಲ್ಲ ಯಾರೋ ಕಿತ್ಕೊಳ್ತಾ ಇದ್ರು, ದೊಡ್ಡಂತಾನೆ ಕಿತ್ಕೊಳತ್ತವಳೇನೋ ಅಂತ ಅಂದ್ಬಿಟ್ಟು ಏನೋ ಪಾಪಕ್ಕೆ ಬೈದ್ಬಿಟ್ನಿ. ತಪ್ಪಾಯ್ತು ಮಾವ. ರಾಗಿ ಏನಕ್ಕ ಕೈಯಾಗಿ ಇಟ್ಕೊಂಡಿರೋದು? ಏನ್ ಮಾಡ್ತಾ ಇದ್ದೆ ನೀನು? ರಾಗಿ ಅಂತ ಏನಕ್ಕ ಕೈಯಾಗಿ ಇಟ್ಕೊಂಡಿರೋದು? ಓ ರಾಗಿ ನಮ್ಮವ, ರಾಗಿ ಕಾಳು ಎಣಿಸ್ತಾ ಇದ್ದೀನಿ. ಒಂದೊಂದು ಕಾಳು ಎತ್ತಾಕೋದು ಓಂ ನಮ ಶಿವಾಯ ಅನ್ನೋದು, ಒಂದು ಕಾಳು ಎತ್ತಾಕೋದು ಓಂ ನಮ ಶಿವಾಯ ಅನ್ನೋದು. ಬುದ್ಧಿ ಎಲ್ಲ ಚೆನ್ನಾಗೇ ಅದೇ. ಅಯ್ಯೋ ಅದ್ಯಾಕೋ ಅವಳು ಕಂಡ್ರೆ ಹಂಗ ಅಷ್ಟಲ್ ನೋಡು. ನಾನು ಎದುರು ನಿಂತ್ಕೊಂಡು ಮಾತಾಡಕ್ ಆಗಲ್ಲ, ಅದಕ್ಕೆ ನಾನು ಸಸಿಗಳಿಬ್ರು ಹಿಂದಕ್ಕೆ ತಿರ್ಕೊಂಡವ್ರೆ. ಏನ ಏನೇ ಅದು ಗೊಂಡ್ಬೇಡ ಅಂತ ಇದೆಯಾ ಗೌರಿ? ಏನು ಇಲ್ಲ ಸಮಯ, ಏನಿಲ್ಲ. ಇನ್ನೊಂದ್ಸರಿ ಅವಳು ಸುದ್ದಿಗೆ ಹೋದ್ರೆ ಬೀಳ್ತಾ ವೇಟಗ್ಲಿಂತ. ಇಲ್ಲ ಮಾವ, ಇಲ್ಲ ಇಲ್ಲ, ಇನ್ಮೇಲೆ ಏನು ಅನ್ನಲ್ಲ ನಾನು. ತಪ್ಪಾಯ್ತಂತು ತಪ್ಪಾಯ್ತು. ಅತ್ತೆ ಎಲ್ಲ ಕಾಣಿಸಿದ್ರೆ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ತೀನಿ ಮಾವ. ಹೋಗ್ರಿ ಒಳಕ, ಹೋಗಮ್ಮ ಒಳಕ. ಇಲ್ಲ ಮಾವ ತಪ್ಪಾಯ್ತು ತಪ್ಪಾಯ್ತು. ಅಲ್ಲೇ ಬೋರ್ ಹತ್ರಕ್ಕೆ ನೀರ್ ತಗೊಂಡು ಓದ್ತಾ ಇರ್ತೀನಿ, ನೀರ್ ಹತ್ರಕ್ಕೆ ಬರ್ತಾಳೆ, ಅವಾಗ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಹೇಳ್ತೀನಿ. ಹಂಗೆ ಮಾಡು, ತಪ್ಪಾಯ್ತು ಅಂತ ಹೇಳಿ ಕಾಲಕ್ಕೆ ಬಿಡು. ಕಾಲು ಇಟ್ಕೊಂಡು ಎಲ್ದಿ ಗೇಟ್ಕ ಬೋರ್ಗೆ ಹೋಗಿ ತಲೆ ತಗಲ್ಬೇಕು, ತಲೆ ಡಮ್ ಅನ್ಬೇಕು. ಹೋಗ್ರಿ ಹೊಳಗೋಗಿ ಕೆಲಸ ನೋಡೋದ್ರಿ. ನಡಿ ಹೋಗೋಣ. ಬಾ ಹೋಗೋಣ. ಆವಾಗಿಂದ ರಾಗಿ ಕಾಳು ಎಣಿಸ್ತಾನೆ ಇದ್ದೀನಿ, ಇನ್ನ ಮುಗಿತಾನೆ ಇಲ್ಲ. ಬಾ. ಹುಡುಗಿ ಏನೋ ಒಳ್ಳೇದೆ, ಈ ಕಿವಿ ಒಂದು ಕೇಳಿಸಲ್ಲ. ಅದು ಎಲ್ಲಕ್ಕೆ ಹೋಗ್ಬೇಕು, ಅದೇನು ತೋರಿಸ್ಬೇಕು, ನಮ್ಗೆ ಆ ಬೆಂಗಳೂರು ಪೇಟೆಗೆಲ್ಲ ಸರಿಯಾಗಿ ತಿಳಿದು ಯಾರನ್ನ ಕೇಳೋದು ಏನೋ. ನಾನು ಸುಮಾರು ಜನ ಕೇಳ್ತಾ ಇದ್ದೀನಿ, ನಮ್ಗೆ ತಿಳಿದು ಅಂತವ್ರೆ. ಮಿಷಿನ್ ಏನೋ ಬರ್ತದಂತೆ, ಆ ಮಿಷಿನ್ ಅನ್ನ ತರಿಸ್ಬೋದಂತೆ ನೋಡು. ಯಾರ್ಕನ ಹೇಳಿ ತರ್ಸನ ತರ್ಸು ಹೋಗ್ಲಿ. ಆ ಮಿಷಿನ್ ಕಿವಿ ಕಕ್ಕಂಡು ಕೇಳಿಸೋದಂತ ನಾವು ಮಾತಾಡೋದು. ಅಡಿಗಿರು ಯಾರನ್ನ ಬೆಂಗಳೂರು ಪೇಟೆಗೆ ಹೋಗೋರ ಕೇಳ್ತೀನಿ ಅವ್ರ ಹತ್ರ, ಒಂದು ತಂದು ಕೊಟ್ರಪ್ಪ ಅಂತ. ಅದೆಷ್ಟನ ಆಗೋಗ್ಲಿ. ಏನೋ 5,000ನೋ 10,000ನೋ ಆಗ್ತದೆ ಅಂತಂದ್ರು. 5,000 ಅಲ್ಲ 10,000 ಆಗ್ಲಿ, ತರಿಸ್ತೀನಿ ತಡಿ. ಹಾಕೊಂಡ್ಲಿ ಕಿವಿಕ. ಗೌರಮ್ಮ ಗೌರಮ್ಮ ಯಾರು? ಬರೀ ಒಳಕ. ಓ ಏನಪ್ಪ ಶಿವಪ್ಪ, ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಕ್ಕ, ಚೆನ್ನಾಗಿದ್ದೀನಿ. ಬರ್ರಿ ಕೂತ್ಕೊ, ಬರ್ರಿ ಅಕ್ಕ ಬರ್ರಿ. ಅದಕ್ಕೆ ಬಾತ್ಗೆ ಕೂತ್ಕೊ, ಬಾತ್ಗೆ. ನಮ್ಗೆ ಒಂದು ಮಾತು ಹೇಳ್ ಕಳ್ಸಿದ್ರೆ ನಾವೇ ಬಂದು ಕರ್ಕೊಂಬತ್ತಾ ಇದ್ರಲ್ಲಕ್ಕ. ಇರ್ಲಿನಪ್ಪ ಪರವಾಗಿಲ್ಲ. ಇವಾಗ ನಮ್ಮೂರಕ್ಕ ಬಸ್ಸುಗಳು ಹಾಕವ್ರೆ, ಬಸ್ಸುಗಳು ಬರ್ತವೆ. 3 ಬಸ್ಸೋ 4 ಬಸ್ಸೋ ಬಿಟ್ಟವ್ರೆ. ನಿಮ್ಮೂರು ಗೇಟಕ್ಕೆ ಬನ್ನಿ, ಅದು ಯಾವುದೋ ಬಂಡಿ ಬರ್ತಾಯಿತ್ತು, ಅದ್ರಾಗ ಬನ್ನಪ್ಪ. ಏನಪ್ಪ ಮಕ್ಕಳು ಎಲ್ಲ ಚೆನ್ನಾಗವ್ರ? ಮಕ್ಳಿಗೆ ಇಬ್ಬರಿಗೂ ಮದುವೆ ಮಾಡಿದ್ದಂತೆ, ನಂಗೊಂದು ಮಾತು ಹೇಳಿ ಕಳ್ಸಿಲ್ಲಲ್ಲಪ್ಪ ಶಿವಪ್ಪ. ಗೌರಮ್ಮ ಹಿಂಗೆ ಅರ್ಜೆಂಟಿಗೆ ಮಾಡಿಬಿಟ್ರೆ ಅದಕ್ಕೆ ಹೇಳಿ ಕಳ್ಸೋಕ್ಕಾಗಿಲ್ಲ. ಎಲ್ಲರೂ ಚೆನ್ನಾಗವ್ರ ಅದಕ್ಕೆ? ಯಾರೆಲ್ಲರಮ್ಮ ಗೌರಮ್ಮ? ಯಾರೆಲ್ಲರು? ಯಾರವ್ರೇನಂತ? ಯಾರೂ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ. ಇಂಕ ನಮ್ಮ ಮಕ್ಕಳವ್ರಮ್ಮ, ನನಗೆ ಯಾರವ್ರಮ್ಮ? ಯಾರೂ ಇಲ್ಲ. ಮಕ್ಕಳಿಗೆ ಮದುವೆ ಮಾಡಿದ್ದೀರಿ, ನನ್ನನ್ನು ಮಾತು ಕೂಗಿಲ್ಲಲ್ಲಮ್ಮ. ಅದೇ ಅವಾಗಿನ ಹೇಳಿದ್ನಲ್ಲ ಅದಕ್ಕೆ ಅರ್ಜೆಂಟ್ಗಂತ. ಎಲ್ಲಮ್ಮ ಶಿವನ ಎತ್ತೋದ್ನು ಎಲ್ಲ ಶಿವನ ಏನ್ರು ಮವ. ಬೇಜಾರು ಮಾಡ್ಕೊಂಬಿಟ್ರಿ ಏನೋ ಮನೆ ಹತ್ರ ಹಿಂಗೆ ಅದು ಪರ್ಕೆ ಚೊಂಬು ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ನಾನು ಬೈಕೊಂಡಿದ್ ಮವ. ಅತ್ತೆನ ಬೈಬೇಕಂತ ಬೈಲ್ಲ ನಾನು. ಏನು ಬೇಜಾರು ಮಾಡ್ಕೊಂಬಿಟ್ರಿ. ಇವತ್ತಿಗೆ ಈ ಹುಡುಗಿನೇ ಶಿವನೇನ್ರು. ಯಾವ ಅಜ್ಜಿ? ಯಾವ ನಿಮ್ದು? ನಾನು ಯಾವತ್ತೂ ನೋಡೇ ಇಲ್ಲ. ಯಾವ್ರು? ಚೆನ್ನಾಗಿ ಅವಳೆ. ಊಟದ ಮನೆಯವ್ರ ಕಡೆ ಚೆನ್ನಾಗವ್ರೇನಮ್ಮ? ಹ್ಞೂ ದಂಡಿಗೆ ಅದಕ್ಕ ಒಬ್ಳೆ ಮಗಳು, ಗಂಡು ಮಕ್ಳಿಲ್ಲ ಏನೂ ಇಲ್ಲ, ಒಬ್ಳೆ ಮಗಳು. ನಮ್ಮ ಶಿವನು ಇಲ್ಲಿ ಬೇಕಾದ್ರೂ ಇರ್ಬೋದು, ಅಲ್ಲಿ ಹೋಗಿಬೇಕಾದ್ರೂ ಇರ್ಬೋದು, ಅವ್ನು ಹೋಗಲ್ಲ ಅಂತನೋ. ಇವ್ರ ಅಪ್ಪನೂ ಅಮ್ಮನ ಅಷ್ಟು ಇಟ್ಕೊಂಡು ಅವರೇ ಮಾಡಿಸ್ತವ್ರೆ. ಜಮೀನೆಲ್ಲ ದಂಡಿಗದೆ. ಮಾವನ ಮನೆಗೆ ಇಳ್ಕಿರ್ಬೇಕಿನ್ನು ನಾಳೆನು. ಅವನು ಓತಾನ ಶಿವನು? ಹೋಗಲ್ಲ ಅನ್ನತ್ತಿಗೆ, ಹೋಗಲ್ಲ ಅನ್ನು. ನಮ್ದ ಯಾವುದೋ ದೂರಮ್ಮ, ದೂರು. ಚೆನ್ನಾಗಿದೆಯೇನಮ್ಮ? ನೀರ್ಗೀರು ಹಾಕೊಂಡಿದ್ಯಾ? ಕಾಫಿ ಕುಡಿತೀರಾ? ಕಾಫಿ ಏನು ಕುಡಿತೀರಾ? ಕಾಫಿ ಬೇಕಾ ಟೀ ಬೇಕಾ? ಏನು ಮಾಡ್ಕೊಂಬರ್ಲಿ?
ಯಾವುದೋ ಒಂದು ಮಾಡ್ಕೊಂಬ ಹೋಗಮ್ಮ. ಅಕ್ಕ ಟೀ ಅಂತೆ ಮಾಡ್ಕೊಂಬಂದು ನಡೀರಿ. ಓ ಟೀ ಮಾಡ್ಕೊಂಬತ್ತೀನಿರಿ ಅಜ್ಜಿ. ಟೀ ಬೇಕಾ? ಟೀ ಮಾಡ್ಕೊಂಬತ್ತೀನಿರಿ. ಈ ಹುಡುಗಿ ಯಾವ್ದಮ್ಮ? ಗೌರಮ್ಮ ರುದ್ರನೇನ್ರು ಅದಕ್ಕೆ. ಓದಿರೋ ಹುಡುಗಿ ಇದ್ದಂಗೆ ಅದೇ ಇದು. ಓದಿದೀಯನಮ್ಮ ನೀನು? ಹ್ಞೂ ಅಜ್ಜಿ, ಬೆಂಗಳೂರಲ್ಲಿ ಓದಿದ್ದೀನಿ. ಯಾವ ಊರಮ್ಮ ನಿಮ್ದು? ಕಾಮಾಕ್ಷಮ್ಮನ ಮಗಳು ಅದಕ್ಕೆ. ಕಾಮಾಕ್ಷಮ್ಮನ ಮಗಳು. ಓಹೋ, ಕಾಮಾಕ್ಷಿ ಮಗಳಾ? ಸರಮ್ಮ, ಸರಿ ಸರಿ. ಎಲ್ಲಮ್ಮ ನಿಮ್ಮ ಅಮ್ಮನು? ಮನೇಲಿ ಅವ್ರ ಅಜ್ಜಿ. ರೂಪಾ ಹೋಗಮ್ಮ, ಕಾಫಿ ಇಕ್ಕೊಂಬೋಗು. ಸರಿ ಮವ. ಲೇ ಅದಂಗೆ ಕಾಮಾಕ್ಷಿ ಮಗಳನ್ನ ಮದುವೆ ಮಾಡ್ಕೊಂಡಿರೋದು ನೀವು? ಹಾ ಅಕ್ಕ, ರುದ್ರನು ಈ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ಬಿಟ್ರು. ಈ ಹುಡುಗಿ ಮನೆ ಬಿಟ್ಟು ಬಂದ್ಬಿಟ್ಲು. ನಾನು ರುದ್ರನೇ ಮದುವೆ ಆಗೋದು ಅಂತ. ಅದಕ್ಕೆ ನಾವೇ ಮುಂದೆ ನಿಂತು ಮಾಡಿಬಿಟ್ರೆ ಅವ್ರು ಯಾರು ಬರೀಲ್ಲ. ಕಾಮಾಕ್ಷಮ್ಮನ ಒಬ್ಬಳು ಬಂದಿದ್ಲು. ಓ ಸರಪ್ಪ, ಸರಿ ಸರಿ. ಇವನ ವಿರೂಪಾಕ್ಷನ ಏನನ್ನ? ವಿರೂಪಾಕ್ಷನು ರಾಜನು ನಮ್ಮ ಮೇಲೆ ಇನ್ನ ಕತ್ತಿ ಮಸಿತಾನೆ ಅವರಕ್ಕ. ಮಸಿತಾನೆ ಅವ್ರೆ. ಏನ್ ಮಾಡಕತ್ತದೆ? ಕಾಲದಿಂದ ಬಂದಿದ್ದೆ ಅಲ್ಲ. ಅಲ್ಲ ಅವ್ರ ಅಜ್ಜಿ ಬೇರೆ ಅವಳ, ನಿಮ್ಮನೆ ಹೆಣ್ಮಗಳು ತಾನೆ. ಹಾ ಅದೇನೋ ಕಾಲದಿಂದ ನಿಮ್ಕ ಅವ್ರಕ ಆಗೋದೇ ಇಲ್ಲ ನೋಡ. ನಮ್ಮ ತಾತನು ಒಂದು ಅರ್ಧ ಆಸ್ತಿ ಕೊಟ್ಟನಲ್ಲ, ಹೆಣ್ಮಗು ಏನೋ ಗಂಡನ್ ಬಿಟ್ಬಿಟ್ಟು ಬಂದವಳೆ ಅಂತ. ಅದಕ್ಕೆ ನಮ್ಮ ಆಸ್ತಿ ಹಾಕೊಂಡು ನಮ್ಗೆ ಕತ್ತಿ ಮಸಿಯೋದವ್ರು. ಅದೇನೋ ನಿಜವೇ ಬಿಡಪ್ಪ, ನಿಜವೇ. ಓಹೋ ಬಾರೆ ಕಾಮಾಕ್ಷಿ. ಕಾಮಾಕ್ಷಿ ಬಾರೆ. ಓ ಏನಕ್ಕ ಈ ಕಾಲಕ್ಕೆ ನೋಡ್ತಾ ಇದ್ದೀನಿ ನಿನ್ನ. ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಹ್ಞೂ ನೋಡಮ್ಮ, ಏನೋ ಚೆನ್ನಾಗಿದ್ದೀನಿ. ಏನೋ ಒಂದು ಕೆಲಸ ಆಗ್ಬೇಕು, ಅದಕ್ಕೆ ಜೀವ ಕೈಗಿಡ್ಕೊಂಡು ಕೂತಿದ್ದೀನಿ ಇಲ್ಲೇ. ಎಷ್ಟು ವರ್ಷಗಳಾಗೋಯ್ತಕ್ಕ ನೀನು ಮಕ ದರ್ಶನ ಮಾಡಿ. ಎಲ್ಲಮ್ಮ ನಿಮ್ಗೆಲ್ಲ ಜ್ಞಾಪಕ ಬರಲ್ಲಲ್ಲ ನಾನು. ಹಾ ಜ್ಞಾಪಕ ಬರಲ್ಲಲ್ಲ. ನಮ್ಮ ಶಿವನ್ಕಂತೂ ಬೇಡ ಬೇಡ ನಾನು. ನೀನು ಮಗಳಕ್ ಮದುವೆ ಮಾಡಿದ್ಯಾ? ಇವ್ನು ನಮ್ಮ ಶಿವನು ಇಬ್ಬರು ಗಂಡು ಮಗಳ್ಕು ಮದುವೆ ಮಾಡವನೆ. ನಮ್ಮ ಅಕ್ಕನೊಬ್ಳವಳೆ ಅನ್ನೋದು ಜ್ಞಾನ ಬೇಡ ಅವನ್ಕ? ಹಾ ಹಿಂಗೆ ಆತಕ್ಕೆ ಆಗೋಯ್ತದ ಬಿಡಕ್ಕ, ಏನ್ ಮಾಡಕ್ಕಾಗಲ್ಲ. ಶಿವಪ್ಪ ಎಂಟ್ರಮ್ನೆಲ್ಲ ಹಾ ಬಂದಾಗಿದೆ, ಕಾಣಿಸೇ ಇಲ್ಲ. ಕಾಮಾಕ್ಷಿ ಕೂತ್ಕಳೆ. ಇರ್ಲಿ ಬಿಡು, ಪರವಾಗಿಲ್ಲ. ರೂಪನ ಶಾವಿಗೆ ಮಾಡಿದ್ನಿ, ಒತ್ತ ಶಾವಿಗೆ ಅಂದ್ರೆ ಅವಳು ಬಲಿಷ್ಟ. ಅದಕ್ಕೆ ಎತ್ಕೊಂಬರೋಣ ಬೇಡ ಅಂತ ಕೇಳೋಣ ಅಂತ ಬನ್ನಿ. ರೂಪಾ ಏಯ್ ಅವಳೇನು ಕೇಳ್ತೀಯ? ಹೋಗಿ ಹೋಗಿ ಎತ್ಕೊಂಬ ಹೋಗಿ. ನಾನು ತಿಂತಿದ್ರು ಅಷ್ಟು. ಅವಳೇನು ಕೇಳೋದು? ಅವಳು ಬೇಡ ಅಂತಂದ್ರೆ ಇನ್ನು ಮಿಕ್ಕನಾದವರೆಲ್ಲ ಏನು ಮಾಡ್ಬೇಕು? ಏನು ನಿನ್ನ ಮಗಳ್ಕೊಬ್ಳಿಕೆ ಎತ್ಕೊಂಬತ್ತೀಯೇನೋ? ನೀನು ಬಲ್ ಬುದ್ ಕಲ್ತಿದ್ಯಲ್ಲೇ ಕಾಮಾಕ್ಷಿ. ಹಾ ಮಗಳ್ಕೊಬ್ಳಿಕೆ ತಂದು ಕೊಡ್ತೀಯಾ? ಹಂಗಾದ್ರೆ ಅವಳೊಬ್ಬಳು ತಿನ್ಬೇಕು, ಇನ್ನು ಮಿಕ್ಕನಾದವರೆಲ್ಲ ನೋಡ್ಕೊಂಡಿರ್ಬೇಕಾ? ಹಂಗೇನಿಲ್ಲಕೋ, ಹಂಗೇನಿಲ್ಲ. ಏನೋ ತಿಂತಾರೋ ಇಲ್ಲ ಅಂತ ಅಷ್ಟೇ. ಎತ್ಕೊಂಬೋಗು, ಹೋಗು ಎತ್ಕೊಂಬೋಗು. ನಾನು ತಿಂತೀನಿ ಹೋಗು. ನನಗೂ ಒತ್ತ ಶಾವಿಗೆ ಅಂದ್ರೆ ಇಷ್ಟ. ಹೋಗಿ ಎತ್ಕೊಂಬೋಗೆ. ಸರಿ ರಕ್ಕ, ಎತ್ಕೊಂಬತ್ತೀನಿ. ಏನಪ್ಪ ಶಿವಪ್ಪ ಎಂಟ್ರಮ್ನೆಲ್ಲಪ್ಪ? ಅಕ್ಕ, ಅವನು 1 ತಿಂಗಳು 15 ದಿವಸ ಹಿಂಗೆ ಮನೆ ಬಿಟ್ಟು ಹೊರಟೋಗ್ಬಿಡೋನು. ನಾನು ಹೇಳೋಕೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲನ ಕಾಣಿಸಿದ್ರೆ ಹೇಳ್ರಿ ಹೇಳ್ರಿ ಅಂತ. ಆಯ್ತಕ್ಕ, ಒಂದು 2-3 ತಿಂಗಳು ಆಗೋಯ್ತು. ಓದ್ನು ತಿರ್ಗಿ ಬರೇ ಇಲ್ಲ. ಅಲ್ಲಪ್ಪ ಅದೇನೋ ಪೊಲೀಸರು ಕಣ ಕಂಪ್ಲೇಂಟ್ ಕೊಡಕತ್ತಾರಿಲ್ಲ, ಅವ್ರನ್ನ ಹುಡ್ಕೊಡೋರೇನೋ? ಹಾ ಒಂದು 2 ದಿವಸ ನೋಡೋಣ ನೋಡೋಣ ಅಂದ್ರೆ ಅವ್ನು ಓದ್ತಾ ಇರ್ತಾನೆ, ಮನೆಗೆ ಇರಲ್ಲ, ಬರ್ತಾ ಇರ್ತಾನೆ. ಅದಕ್ಕೆ ಬರ್ತಾನೇನೋ ಅಂತ ಆಸೆ. ಯಾವಾಗ ಬರ್ತಾನೋ ಏನೋ. ಆಯ್ತು 3-4 ತಿಂಗಳು ಅಂತ ಇದೆಯೇ? ಹಾ ಇದೇನಪ್ಪ ನೀವು ಜವಾಬ್ದಾರಿಯಿಂದ ನೋಡ್ಕೊಳೋದು? ನಾನು ಹೇಳಿಲ್ಲ ಅವತ್ತೇ ನಮ್ಮ ಮನೆಗೆ ಕಳಿಸ್ಬಿಡ್ರಪ್ಪ, ಯಾಕೆ ಸುಮ್ಮನೆ ನಿಮಗೆ ಬಾಧೆ ಅಂತ. ಬಾಧೆ ಏನಕ್ಕ? ಬಾಧೆ ಏನಿಲ್ಲ. ಅವ್ನು ಈ ಮನೆ ಅಂತಾನೆ, ಹೊರ್ಗ್ನೋರಾದ್ರೆ ಏನೋ ಅನ್ಬೋದ್ವಾ? ಇವಾಗ ಎತ್ತೋದ್ನಂತ ಹುಡ್ಕೋದು ಹೇಳು. ಹಾ ಬರ್ತಾನಿರಕ್ಕ, ಬರ್ತಾನಿರು. ಎತ್ತು ಹೋಗಲ್ಲ, ಬರ್ತಾನೆ. ಸರಿ ಶಿವನಂಗೆ ಕೂಗ್ರಪ್ಪ, ನಾನು ಶಿವನ ಹತ್ರ ಮಾತಾಡ್ಬೇಕು. ಏನಕ್ಕ? ಏನು ಮಾತಾಡ್ಬೇಕಕ್ಕ? ಏನೋ ಮಾತಾಡ್ಬೇಕು ನಾನು. ಅವ್ನು ನಂಗೆ ಕೂಗುವ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.